ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸ್ವಾಮೀಜಿಗಳು ಇದೀಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸ್ವಾಮೀಜಿಗಳಿಂದ ಬರ್ತಾ ಇದೆ. ಸಮಾಜದ ಮುಖಂಡರುಗಳು ಕೆಲವರು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ಇವರೇ ಸಿ ಎಂ ಆಗಬೇಕು ಅಂತ. ಇಲ್ಲ ಯಾವುದೇ ಕಾರಣಕ್ಕೂ ನೀವು ಸೀಟ್ ಬಿಡಬೇಡಿ ಅಂತ. ಜೊತೆಗೆ ಆ ಹಿಂದ ಈ ವರ್ಗದ ಮುಖಂಡರುಗಳು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಒಂದು ಕಡೆ ನಿಂತ್ಕೊಂಡಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಅನೇಕರು ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ. ಯಾವಾಗ ಒಕ್ಕಲಿಗ ಸಮಾಜದ ಮುಖಂಡರು ಒಂದು ಕಡೆ, ಸ್ವಾಮೀಜಿಗಳು ಒಂದು ಕಡೆ ಬಂದರು, ಇನ್ನೊಂದು ಕಡೆ ಕುರುಬ ಸಮುದಾಯದ ಶ್ರೀಗಳು ಕೂಡ ಅವರು ಕೂಡ ಆಚೆ ಬಂದರು. ಉಳಿದಂತೆ ಅಲ್ಲಲ್ಲಿ ಹಿಡಿಯಾಗಿಯೋ ಬಿಡಿಯಾಗಿಯೋ ಒಂದಷ್ಟು ಸ್ವಾಮೀಜಿಗಳು ಬಂದು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಹುದ್ದೆಯನ್ನು ರಾಜ್ಯದ ಯಾವುದಾದ್ರೂ ಸ್ವಾಮೀಜಿ ನಿರ್ಧಾರ ಮಾಡೋಕ್ಕಾಗತ್ತಾ? ಯಾವುದಾದ್ರೂ ಜಾತಿಗೆ ಸಂಬಂಧಪಟ್ಟಂತಹ ಮುಖಂಡರು, ನಾಯಕರು, ಖಜಾಂಚಿಗಳು, ಕಾರ್ಯದರ್ಶಿಗಳು, ನಿರ್ದೇಶಕರು, ಅಧ್ಯಕ್ಷರು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಇನ್ನೊಂದು ಕಡೆ ಖುದ್ದು ಆ ನಾಯಕರೇ ಡಿಸೈಡ್ ಮಾಡುವಂಥ ಶಕ್ತಿ ಆ ನಾಯಕರುಗಳಿಗಿದೆಯಾ? ಇದು ಯಾವುದೂ ಅಲ್ಲ, ಕರ್ನಾಟಕಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಡಿಸೈಡ್ ಆಗೋದು ದೆಹಲಿಯ ಯಾವುದೋ ನಾಯಕ ಎಂಬಲ್ಲಿಗೆ ನಮ್ಮ ರಾಜ್ಯದ ಭವಿಷ್ಯ ಯಾರ ಕೈಲಿದೆ ಅಂತ ದೊಡ್ಡ ಪ್ರಶ್ನೆ ಬಂದುಬಿಡುತ್ತೆ. ಇಲ್ಲಿ ಸ್ವಾಮೀಜಿಗಳು ಒತ್ತಾಯ ಮಾಡಿದ ತಕ್ಷಣ ಅಯ್ಯೋ ಆ ಸಮುದಾಯದ ಓಟ್ಗಳು ಹೊರಟೋಗ್ತವೆ, ಇವರನ್ನು ಮುಖ್ಯಮಂತ್ರಿ ಮಾಡಿಬಿಡೋಣ, ನಿರ್ಧಾರ ಆ ರೀತಿ ಆಗ್ತಾ ಇದೆಯಾ? ಇಲ್ಲ ಕುರುಬ ಸಮುದಾಯದ ಮುಖಂಡರುಗಳು ಬಿಡಲ್ಲ, ಅವ್ರ ಕಡೆ ಸ್ವಾಮೀಜಿಗಳು ಬಿಡಲ್ಲ ಅಂತ ಬಂದ ತಕ್ಷಣ ಇಲ್ಲಪ್ಪ ದೊಡ್ಡ ಸಮುದಾಯ, ಅದರ ಹಿಂದೆ ದೊಡ್ಡ ದೊಡ್ಡ ಬೇರೆ ಬೇರೆ ಸಮುದಾಯಗಳು ಇವೆ, ಅವ್ರನ್ನ ಚೇಂಜ್ ಮಾಡಿಬಿಟ್ರೆ ನಮಗೆ ಉಳಿಗಾಲ ಇಲ್ಲ, ಹಾಗಾಗುತ್ತಾ ಇದು? ಇಲ್ಲ. ಸಿದ್ದರಾಮಯ್ಯ ಆ್ಯಸ್ ಡಿ ಕೆ ಶಿವಕುಮಾರ್ ಆ ಲೀಡ್ರ್ಗಳಿಂದ ನಮ್ಮ ಪಕ್ಷಕ್ಕೆ ಏನಾಗುತ್ತೆ ಅಷ್ಟು ಮೇಲೆ ಮಾತ್ರ ಡಿಸೈಡ್ ಆಗುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಬಿ ಗಣೇಶ್ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಗಣೇಶ್ ಸರ್, ನಿಮಗೆ ಡಿಬೇಟ್ಗೆ. ಮಂಜುನಾಥ್ ಅವರಿದ್ದಾರೆ, ಕುರುಬ ಸಮುದಾಯದ ಮುಖಂಡರು. ಸ್ವಾಗತ ಮಂಜುನಾಥ್ ಅವರು ನಿಮಗೆ ಡಿಬೇಟ್ಗೆ. ಇನ್ನೊಂದು ಕಡೆ ಪ್ರಸನ್ನ ಅವರಿದ್ದಾರೆ, ಒಕ್ಕಲಿಗ ಸಮಾಜದ ಮುಖಂಡರು. ಸ್ವಾಗತ ಪ್ರಸನ್ನ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಪ್ರಸನ್ನ ಅವರೇ ಸ್ವಾಗತ ತಮಗೆ ಈ ಒಂದು ಡಿಬೇಟ್ಗೆ. ಸಂಕೇತ್ ಎಣಿಗೆ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು. ಸ್ವಾಗತ ಸಂಕೇತ್ ಎಣಿಗೆ ಸರ್, ತಮಗೆ ರಾಜಕೀಯ ವಿಶ್ಲೇಷಕರು ಹೌದು, ಬರಹಗಾರರು ಹೌದು, ವಕೀಲರು ಹೌದು. ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ಫೈನ್. ನಾನು ಈ ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ನೀವೊಮ್ಮೆ ನೋಡಿಕೊಂಡ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗಬಹುದು, ಯಾರ್ಯಾರ ವರ್ಷನ್ಸ್ ಏನಿದೆ ಅಂಥೇಳಿ. ಬೈಟ್ ಪ್ಲೇ ಮಾಡ್ರಪ್ಪ. ಹಲೋ ಸರ್. ಹಾಂ ಸರ್, ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ, ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ, ಫೇಕ್ ಒಟ್ಟು ಮಾತು ವಿಚಾರ ಯಾವ್ದು ನಾನು ಮಾತಾಡಕ್ ಹೋಗಿಲ್ಲ. ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನಿಥಿಂಗ್. ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು, ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ರೀ. ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತೈತೆ, ಕೆಲವ್ರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ನಾ ಈಗಾಗಲೇ ಹೇಳಿದ್ನಲ್ಲ, ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ನಂಬಿಕೆ ನನಗಿದೆ. ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನಂಗೆ ಕಾಣಿಸಿಲ್ಲ. ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ದೂರಿಲ್ಲ, ಹಗರಣ ಅಂತ ಏನಿಲ್ಲ. ನನಗೆ ತಂದೆಯವರಾಗ್ಲಿ ಅಥವಾ ಬೇರೆ ಇನ್ಯಾವುದೇ ನಾಯಕರಾಗಲಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ. ಸಿದ್ದರಾಮಯ್ಯನವ್ರನ್ನ ನಾವು ಯಾವತ್ತೂ ಸಹಿತ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ. ಅವರು ಇಡೀ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಇಲ್ಲಿವರೆಗೂ ಕೂಡ ಸರ್ಕಾರವನ್ನು ಭಾಳ ಚೆನ್ನಾಗಿ ನೀವೆಲ್ಲರೂ ಕೂಡ ತಂದಿರಿ. ಭಾಳ ಒಳ್ಳೆ ರೀತಿಯಿಂದ ನೀವು ಎಲ್ಲ ಗ್ಯಾರಂಟಿ ಮುಖಾಂತರ ಎಲ್ಲರಿಗೂ ಕೂಡ ಆಶ್ರಯದಾತರಾಗಿದ್ದೀರಿ. ಅದೇ ಪ್ರಕಾರ ಈ ಅಧಿಕಾರದಲ್ಲೂ ಕೂಡ
ಏನು ಆಗಕ್ಕೆ ಹೋಗ್ಬೇಡ್ರಿ, ಹತಾಶರಿ ಆಗಕ್ಕೆ ಹೋಗ್ಬೇಡ್ರಿ ಇಬ್ಬರು. ಇಲ್ಲಿವರೆಗೂ ಕೂಡ ನೀವು ಮಾಡ್ಕೊಂಡು ಬಂದಿರಿ. ನೀವು ಸರಳ ವ್ಯವಸ್ಥಿತ ಈಗ 2.5 ವರ್ಷ ನಿಮಗೆ ಮಾಡೋಕೆ ಬಲಪಡಿಸಿದ ನಿಮ್ಮ ಕೈ ಕೊಟ್ಟ ಕೈಸಂದು ನಿಂತಿದ್ದಾನೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಯಾರೇ ಆಗಿದ್ದರೂ ಕೂಡ ಬಿಟ್ಟು ಕೊಡಬೇಕಂತೂ ಮಾನವೀಯತೆ ದೃಷ್ಟಿಕೊಂಡ್ಲಿ. ನಾನು ಹಿಂಗೆ ಅಧಿಕಾರದಿಂದ ನೀವು ಕೊಡ್ರಿ ಅಂತ ನಾನು ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ, ಕೊಡಬೇಕು ಅಂತ ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವ್ರು ಕೊಟ್ಟರೆ ನಿಮ್ಮದು ಒಳ್ಳೇದಾಗ್ತಿತ್ತು ಅಂತ ಹೇಳುವಂಥ ಅಭಿಪ್ರಾಯ ನಾನು ಇಷ್ಟ. ಯಾಕೆ ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡ್ಬೇಕಂತ ಯಾಕೈತೆ? ಸಿದ್ದರಾಮಯ್ಯ ಮುಂದುವರ್ಲಿ ಅಂತ ಒಂದು ಶಾಸಕರು ಕೂಡ ಒಂದು ಒತ್ತಡ ಮಾಡ್ತಾ ಇದ್ದಾರೆ.